ಕುಮಾರಸ್ವಾಮಿ ಅವರು ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಅಲ್ಲಿ ಏನೇನ್ ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDS ನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದ್ರು. ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರಿಗಳನ್ನ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು. ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಅಲ್ಲಿ ಏನೇನ್ ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDS ನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದ್ರು. ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರಿಗಳನ್ನ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು. ಸಮಾಜದಲ್ಲಿ RSS ಅಂತ ವಿಷ ಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಅಲ್ಲಿ ಏನೇನ್ ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDS ನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದ್ರು. ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS ನಿಮ್ ಇದ್ರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ? ನಿಮ್ಮ BJP ಅಧ್ಯಕ್ಷರು ಇವಾಗ ಯಾರ ಮಗ? ಏನು ಅಷ್ಟು ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾಗಿತ್ತಂತಲ್ಲ BJP ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದ್ರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ ನಾನು ಅವರ ಎಲ್ಲ ಹೆಂಗ್ ಮರೀತಾರೆ ಇವರೆಲ್ಲರೂ? ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ, ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವ್ರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ಸಿಂದ ಬಿಡಿಸಿ, ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಆಗಿ, ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ, ನಿಮ್ಗೆ ಇದರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ಹೌದು ಅವರಿಗೂ ಅನ್ವಯಿಸ್ತದೆ. ಸರ್, ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಹೆಸರುಗಳು ಬರ್ದಿಲ್ಲ, ಉಲ್ಲೇಖಿಸಿಲ್ಲ, ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ. ಯಾರೇ ಇರ್ಬೋದು, ತಗೋಬೇಕು. ನಾನು ಕೂಡ ತಗೋಬೇಕು, ನೀವು ಕೂಡ ತಗೋಬೇಕು, ಅಷ್ಟೇ ಅಲ್ವಾ? ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ, ಮುಖ್ಯಮಂತ್ರಿಗಳು ಹೇಳಿದ್ರು ಅಷ್ಟೇ ಇರ್ತದೆ. RSS ಹಾಗೂ ಇನ್ನಿತರ ಸಂಘಟನೆಗಳು, ಇನ್ನಿತರ ಅಂದ್ರೆ ಎಲ್ಲರೂ ಬಂದ್ರಲ್ಲ ಅದರಲ್ಲಿ.